ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಚನ್ ಟು ಯು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸೌತ್ ಕರ್ನಾಟಕದ ಅಥೆಂಟಿಕ್ ಫುಡ್ ಆಗಿರೋಂಥ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸಪೋಸ್ ನೀವಿವಾಗ ಒಂದು 3ರಿಂದ 4 ಮುದ್ದೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 1 ಲೀಟ್ರಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೀರನ್ನ ಚೆನ್ನಾಗಿ ಕಾಯೋದಕ್ಕೆ ಬಿಟ್ಟು ಆ ನಂತರ ನೀವು ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ಳಿ. ನಾನಿವತ್ತು ಅಕ್ಕಿ ಹಾಕಿ ಮಾಡೋ ಮುದ್ದೆ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಬರೀ ರಾಗಿ ಮುದ್ದೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನೀವಿವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅನ್ನದ ಥರ ಆಗಬೇಕು ಅಕ್ಕಿ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಲ್ಲರೂ ಅಂದ್ಕೊಂಡಿರ್ತಾರೆ ಮುದ್ದೆ ಮಾಡೋದು ತುಂಬಾ ಕಷ್ಟ ಅಂತ, ಆದರೆ ಆ್ಯಕ್ಚುಲಾಗಿ ತುಂಬಾ ಈಸಿ ಮುದ್ದೆ ಮಾಡೋದು. ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೆ ಖಂಡಿತ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮಧ್ಯದಲ್ಲಿ ಒಂದು ಸತಿ ನೋಡ್ಕೊಳ್ಳಿ ಅನ್ನ ಆಗಿದೆಯಾ ಇಲ್ಲ ಅಂತ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಬೇಯಬೇಕು. ನಾನು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಆಲ್ಮೋಸ್ಟ್ ಅನ್ನದ ಥರ ಆಗಿದೆ, ನೀವು ಗಮನಿಸ್ಬೋದು. ನೋಡಿ, ಚೆನ್ನಾಗಿ ಬೆಂದಿದೆ. ನಿಮಗೇನಾದರೂ ಮುದ್ದೆ ಕಡಿಮೆ ಆಗುತ್ತೆ ಅಂತ ಅನಿಸಿದ್ರೆ ನೀವು ಈ ಹಂತದಲ್ಲಿ ಬೇಕಾದರೂ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಆನಂತರ ನೀವು ಮುದ್ದೆ ಮಾಡ್ಕೋಬೋದು. ನೋಡಿ, ನಾನಿವಾಗ 1ರಿಂದ 1.5 ಕಪ್ಪಷ್ಟು ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಮಾಲ್ ಟಿಪ್ ಅಂತ ಹೇಳಿದರೆ, ನೀವು ಒಂದೇ ಸತಿ ಜಾಸ್ತಿ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಡಿ. ಸ್ವಲ್ಪ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ನೀವು ಅದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ. ನಾವು ಈ ಹಂತದಲ್ಲಿ ಒಂದು ಮುದ್ದೆ ಕೋಲು ಅಥವಾ ಲಟ್ಟಣಿಗೆನ ತಗೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ನಾವು ಕುದಿಯೋದಕ್ಕೆ ಬಿಡೋದ್ರಿಂದ ಹಿಟ್ಟು ಸ್ವಲ್ಪ ಬಿಸಿ ಆಗುತ್ತೆ, ಆವಾಗ ಮುದ್ದೆ ಗಂಟು ಕಟ್ಕೊಳ್ಳೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ಅದನ್ನು. ನೋಡಿ, ಇವಾಗ ನಿಮಗೆ ಏನಾದರೂ ಮೆತ್ತಗಿದೆ ಅಂತ ಅನಿಸಿದ್ರೆ ನೀವು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ತಿರುಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಹಿಟ್ಟು ಕಡಿಮೆ ಅನಿಸ್ತು, ಅದಕ್ಕೆ ಒಂಚೂರು ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಟರೆ ಸಾಕು. ಮುದ್ದೆ ಚೆನ್ನಾಗಿ ಬೇಯುತ್ತೆ. ನಿಮಗೆ ಮುದ್ದೆ ಬೆಂದಿದೆಯಾ ಇಲ್ಲ ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೀವು ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಮುದ್ದೆನ ಮುಟ್ಟಿ ನೋಡಿದ್ರೆ ಮುದ್ದೆ ನಿಮಗೆ ಕೈಗೆ ಅಂಟಬಾರ್ದು, ಆವಾಗ ಮುದ್ದೆ ಬೆಂದಿದೆ ಅಂತ ಅರ್ಥ. ಇವಾಗ ಮುದ್ದೆನ ಕಟ್ಕೊಳ್ಳೋದಕ್ಕೆ ನಾನು ಕಲ್ಲನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನೀವು ಬೇಕಾದರೆ ಪ್ಲೇಟ್ನ ಕೂಡ ಯೂಸ್ ಮಾಡ್ಕೋಬೋದು. ಆನಂತರ ನಾನು ಒಂದು ಸ್ಪೂನ್ನ ಸ್ವಲ್ಪ ಒದ್ದೆ ಮಾಡಿಕೊಂಡು ಮುದ್ದೆ ಕೋಲಲ್ಲಿರೋ ಹಿಟ್ಟನ್ನೆಲ್ಲ ತಗೊತಾ ಇದ್ದೀನಿ ಕಲ್ಲ ಮೇಲೆ. ಹಾಗೆ ಸ್ಪೂನ್ನ ಒದ್ದೆ ಮಾಡಿಕೊಂಡು ನಾನು ಮಿಕ್ಕಿರೋ ಹಿಟ್ಟನ್ನ ಕೂಡ ಕಲ್ಲ ಮೇಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ನಾನು ತೋರಿಸಿರೋ ಥರ ಮುದ್ದೆನ ಕಟ್ಕೋಬೇಕಾಗತ್ತೆ. ನೀವು ಕೈನ ಒದ್ದೆ ಮಾಡಿಕೊಂಡು ಮುದ್ದೆ ಮಾಡೋದ್ರಿಂದ ಮುದ್ದೆ ಕೈಗೂ ಕೂಡ ಅಂಟೋದಿಲ್ಲ, ಹಾಗೆ ಕಲ್ಲ ಮೇಲೆ ಕೂಡ ಅಂಟೋದಿಲ್ಲ. ನೋಡಿದ್ರಲ್ಲ ಮುದ್ದೆ ಮಾಡೋದು ಎಷ್ಟು ಸಿಂಪಲ್ ಮತ್ತು ಈಸಿ ಅಂತ. ನೀವು ಕೂಡ ತಪ್ಪದಿರ ಒಂದು ಸತಿ ನಾನು ತೋರಿಸಿರೋ ಹಾಗೆ ಮುದ್ದೆ ಮಾಡಿ ನೋಡಿ, ಹೇಗೆ ಬಂತು ಅಂತ ಮರೆದಿರ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಮುದ್ದೆನ ಎಣ್ಣೆ ಬದನೆಕಾಯಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ರೆಸಿಪಿ ಬೇಕಾದರೆ ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.